ಸೊ ಇವಾಗೆಲ್ಲ ನಾವು ಫ್ರೆಶ್ ಆಗಿದ್ದೀವಿ. ಸೊ ಲಾಸ್ಟ್ ವಿಡಿಯೋಲಿ ಹೇಳಿದೆ ಫ್ರೆಶ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ. ಸೊ ಇಲ್ಲಿ ನೋಡಿ ನಮ್ಮ ಕ್ಯಾಮ್ರಾ ನೋಡಿ ನಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ನನ್ನ ಮಗ ಮತ್ತು ಅಣ್ಣ ಅವರೆಲ್ಲರದ್ದು ಹೇರೆಲ್ಲ ರಿಮೂವ್ ಮಾಡಿಬಿಟ್ಟು ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಟಿಫನ್ ಮಾಡೋಕ್ಕೆ ಅಂತ. ಸೊ ಇಲ್ಲಿಂದ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗುತ್ತೆ, ತಿರುಪತಿದು ಶ್ರಗಲು. ಸೊ ಇಲ್ಲಿ ಎಲ್ಲರೂ ನೋಡಿ ಅವನಿಗೆ ನಾವು ಇಲ್ಲಿ ಊಟಕ್ಕೆ ನಾವು ಈ ಕ್ಯೂನ ನಿಂತ್ಕೊಂಡಿದ್ವಿ. ಸೊ ಇಲ್ಲಿ 10 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ ಊಟ. ಸೊ ಅದ್ರಗೋಸ್ಕರ ನಾವು ಇಲ್ಲಿ ನಿಂತ್ಕೊಂಡಿದ್ವಿ. ಇವ್ನು ನೋಡಿ ಎಲ್ಲರ ಹತ್ರ ಹೋಗಿ ಅವ್ರಿಗೆ ಅವ್ರ ಜೊತೆ ಆಟ ಎಲ್ಲ ಆಡ್ತಿದ್ದ. ಅವನ್ನ ಎತ್ಕೊತಿದ್ರೆ ಹೋಗ್ತಾ ಇರಲಿಲ್ಲ. ಸೊ ಇಲ್ಲಿ ನಾವು ಊಟ ಮಾಡೋಕ್ಕಂತ ಇವಾಗ ಒಳಗಡೆ ಎಂಟ್ರಿ ಮಾಡ್ತಾ ಇದ್ದೀವಿ. ಸೊ ಎಕ್ಸಾಕ್ಟ್ 10 o'clock ಇಲ್ಲಿ ಸ್ಟಾರ್ಟ್ ಆಗುತ್ತೆ. 8ರಿಂದ ಟಿಫನು ಮತ್ತು 10ಇಂದ ಊಟನೇ ಸ್ಟಾರ್ಟೇ ಆಗಿಬಿಡುತ್ತೆ ಅಲ್ಲಿ. ಸೊ ಅದಕ್ಕೆ ನಾವು ಇಲ್ಲಿ ಟಿಫನ್ ಮಾಡಿರಲಿಲ್ಲ. ಟಿಫನ್ ಟೈಮ್ ಆಲ್ರೆಡಿ ಮುಗ್ದೋಗಿತ್ತು. ಸೊ ಅದ್ರಗೋಸ್ಕರ ನಾವು ಊಟನೇ ಮಾಡೋಕ್ಕಂತ ಹೋಗ್ತಾ ಇದ್ವಿ. ಸೊ ಇಲ್ಲಿ ನೋಡಿ ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ಎಲ್ಲನೂ ಊಟ ಎಲ್ಲ ಬಡಿಸಿ ಇಟ್ಬಿಟ್ಟಿದ್ರು. ಊಟ ಅಂದರೆ ಒಂದು ಸ್ವೀಟು ಆ್ಯಂಡ್ ಒಂದು ಪಲ್ಯ ಮತ್ತು ಒಂದು ಚಟ್ನಿ ಆಲ್ರೆಡಿ ಹಾಕಿಟ್ಟಿದ್ರು. ಸೊ ಅದಾದಮೇಲೆ ನಮಗೆ ಇವಾಗ ಒಳಗೆ ಎಂಟ್ರಿ ಮಾಡಿಸಿದ್ರು. ಸೊ ಸ್ವೀಟ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು, ನನ್ನ ಮಗಾಗೆ ಅಂತೂ ತುಂಬ ಇಷ್ಟ ಆಯಿತು. ಸೊ ನೋಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಮಗೆ ರೈಸ್ನ ತೊಗೊಂಡು ಬರ್ತಾ ಇದ್ದಾರೆ. ಸೊ ನನಗಂತೂ ಪ್ರಸಾದ ಅಂದರೆ ಎಲ್ಲೂ ಮಿಸ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಅದು ಯಾಕೋ ಗೊತ್ತಿಲ್ಲ, ಮನೆಗಿಂತ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಅಷ್ಟು ಯಾಕೋ ಟೇಸ್ಟ್ ಆಗುತ್ತೋ ಅಂತಲೇ ಗೊತ್ತಾಗಲ್ಲ. ಅದೇ ಮನೆಯಲ್ಲಿ ನೋಡಿ ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದರೂ ಈ ಟೇಸ್ಟೇ ಬರೋದಿಲ್ಲ. ಆ್ಯಂಡ್ ಇಲ್ಲಿಂದ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೋಗುವಾಗ ಒಬ್ಬರು ತಾತ ಬಂದು ಹಚ್ಕೊಳ್ಳಿ ಹಣೆಗೆ ಎಲ್ಲ ಹಚ್ಕೋಬೇಕು ಅಂತ ಹೇಳಿದರು. ಸೊ ನಾವು ಇದನ್ನು ತಿಲಕ್ ಅಂತ ಹೇಳ್ತೀವಿ. ನನಗೆ ಕನ್ನಡದಲ್ಲಿ ಸಾರಿ ಗೊತ್ತಿಲ್ಲ. ಸೊ ನಿಮ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ನಾವು ಇವಾಗ ಎಲ್ಲರೂ ತಿಲಕ್ನ ಹಚ್ಕೊಂಡ್ಬಿಟ್ಟು ಸೊ ನೋಡಿಲ್ಲ ಅಷ್ಟರಲ್ಲಿ ಅಮ್ಮ ಕೂಡ ಹಚ್ಕೊತಾ ಇದ್ದಾರೆ. ಸೊ ಇದು ಹಚ್ಕೊಂಡ ತಕ್ಷಣ ನೋಡಿ ಬೇರೆಯೇ ಕಳೆ ಬರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇಲ್ಲಿಂದ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ನೋಡಿ. ನಾವು 11 ಗಂಟೆ ಸ್ಟಾರ್ಟ್ ಮಾಡಿರೋದು, ನಮ್ಮ ಜರ್ನಿ ಮುಗ್ದಿರೋದು ಸ್ಯಾಟರ್ಡೇ ಮಾರ್ನಿಂಗ್ ನಮ್ಮದು ಇಲ್ಲಿ ಲೈನಿಗೆ ಹತ್ತಿದ್ದು. ಆ್ಯಂಡ್ ನೆಕ್ಸ್ಟ್ ಡೇ ಸಂಡೇ ನಮಗೆ ಬೆಳಗ್ಗೆ 4 ಗಂಟೆಗೆ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಇಷ್ಟೊಂದು ಸ್ಟ್ರಗಲ್ ಮಾಡಿ ಹೋದರೆ ಅಲ್ಲಿ ಒಂದು 5 ಸೆಕೆಂಡು ನಮಗೆ ದೇವ್ರು ನೋಡೋಕ್ಕೆ ಸಿಗೋದೇ ಇಲ್ಲ, ಹಾಗೆ ತಳ್ಳಿಬಿಡ್ತಾರೆ. ಸೊ ಇಲ್ಲಿ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಕ್ಯೂ ಇದೆ. ಆ್ಯಂಡ್ ಇದು ನಮಗೆ ಟೈಮಿಂಗ್ಸ್ ಬಿದ್ದಿತ್ತು 24 hours. ಸೊ ಇಲ್ಲಿಂದ ಹೋಗಬೇಕಂದ್ರೆ ತುಂಬ ಈಸಿ ಇರಲಿಲ್ಲ ನೋಡಿ. ನಿಮ್ಮ ಹತ್ರ ಟಿಕೆಟ್ಸ್ ಇದ್ರೇ ಮಕ್ಕಳಿಗೆ ಮತ್ತು ಹ್ಯಾಂಡಿಕ್ಯಾಪ್ ಏಜ್ ಆಗೋರಿಗೆ ಕರ್ಕೊಂಡು ಬನ್ನಿ, ಇಲ್ಲಾಂದರೆ ಫ್ರೀ ದರ್ಶನ ಮಾತ್ರ ಕರ್ಕೊಂಡು ಬರಲೇಬೇಡಿ. ಯಾಕಂದರೆ ಈ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಕ್ಯೂ ತುಂಬ ಜಾಸ್ತಿ ಇರುತ್ತೆ, ಅವ್ರಿಗೆಲ್ಲ ಓಡಿ ಹೋಗಬೇಕಾಗುತ್ತೆ. ಸೊ ನೋಡಿ ಇದು ಈ ರೂಮ್ ಥರ ಕೊಟ್ಟಿದ್ರು. ಸೊ ನೈಟ್ ಹೊತ್ತು ನಮಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಆ್ಯಂಡ್ ಇಲ್ಲೇ ನಾವು ನೈಟು ಡಿನ್ನರ್ ಕೂಡ ಊಟ ಮಾಡಿಕೊಂಡು 1 hour 2 hour ಇಲ್ಲೇ ಬಿಟ್ಬಿಟ್ಟಿದ್ರು. ಒಳಗಡೆ ಹಾಕಿ ನಮ್ಮನ್ನ ಕೀ ಹಾಕ್ಬಿಟ್ಬಿಡ್ತಾರೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ನೋಡಿ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಇವಾಗ ಹೊರಡೋದು. ಸೊ ನೋಡಿ ಅಲ್ಲಿಂದ ಎಲ್ಲಿವರೆಗೂ ಇದ್ದಾರೆ ಅಂತಂದರೆ ಅಷ್ಟೊಂದು ಕ್ಯೂ ಇತ್ತು. ನಾವು ಎಷ್ಟು ಮಂತಿಂದ ಟಿಕೆಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸಿಗ್ತಾನೆ ಇರಲಿಲ್ಲ. ಬಟ್ ನೀವಂತೂ ಟಿಕೆಟ್ ಇಲ್ಲ ಅಂದರೆ ಹೋಗಲೇಬೇಡಿ. ಟಿಕೆಟ್ ಇದ್ದರೆ ಮಾತ್ರ ಹೋಗಿ. ಸುಮ್ಮನೆ ಮಕ್ಕಳಿಗೆ ಮತ್ತು ಏಜ್ ಆಗೋರಿಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ 24 hours 18 hours ಅವರಿಗೆ ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ನೋಡಿ ಎಷ್ಟು ಪಬ್ಲಿಕ್ ಇತ್ತು ಅಂತಂದರೆ ನಾವು ಹೋಗಿರೋದು ಇದು ಅಂದರೆ 18 ಅನಿಸುತ್ತೆ ಡೇಟು. ಸೊ ಆವಾಗ ಇದು ಈ ಥರ ಕ್ಯೂ ಇತ್ತು. 18 ಅಲ್ಲ ಸಾರಿ 24ಗೆ ನಾವು ಹೋಗಿರೋದಲ್ಲಿ. ಸೊ ಅಲ್ಲಿ ನೋಡಿ ಎಷ್ಟು ಕ್ಯೂ ಇತ್ತು. ನೋಡಿ ಮಕ್ಕಳು ಮತ್ತು ನನ್ನ ಮಗ ಅಂತೂ 1 ಸೆಕೆಂಡು ನಿಂತ್ಕೊತಾ ಇರಲಿಲ್ಲ ಅಲ್ಲಿ
ಪಬ್ಲಿಕ್ ನೋಡಿ ಅವನು ನಿದ್ದೆನೂ ಮಾಡ್ತಿರಲಿಲ್ಲ, ಬರೀ ಆಟನೇ ಆಡ್ಕೊಂಡಿರ್ತಾ ಇದ್ದ. ಸೊ ನೋಡಿ ಇಲ್ಲಿಂದ ಇಲ್ಲೇ ಲಾಸ್ಟ್ ಫೋನು. ಸೊ ಇಲ್ಲಿ ಫೋನು ಮತ್ತು ಲಡ್ಡುದು ಒಂದು ರಿಸಿಪ್ಟ್ ಎಲ್ಲ ಇಲ್ಲೇ ಕೊಡ್ತಾರೆ. ಸೊ ಇದೇ ನಂದು ಲಾಸ್ಟು ಇಲ್ಲಿಗೆ ಫೋನು. ಸೊ ಫೋನೆಲ್ಲ ಇಲ್ಲಿ ಕೊಟ್ಬಿಟ್ಟು ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಒಳಗಡೆ ಅಲೌಡೇ ಇಲ್ಲ. ಸೊ ಅದು ದರ್ಶನ ಮುಗಿದ ತಕ್ಷಣ ನಾವು ಔಟ್ಸೈಡ್ ಬಂದ ತಕ್ಷಣ ನಾವು ಫೋನ್ನ ನಾವು ಪಿಕ್ ಮಾಡ್ಕೋಬೋದು. ಸೊ ನೋಡಿ ಇವಾಗ 4:15 ಆಗಿತ್ತು ಟೈಮು. ಸೊ ನಮ್ಮದು ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ಲಡ್ಡು ತೊಗೊಳಕ್ಕಂತ ನಮ್ಗೆ ಗೊತ್ತಿರಲಿಲ್ಲಲ್ವ ಫಸ್ಟ್ ಟೈಮು. ಸೊ ಅದಕ್ಕೆ ಇಲ್ಲಿ ನಮ್ಮ ಹಸ್ಬೆಂಡು ಅವ್ರನ್ನ ಕೇಳ್ತಾಯಿದ್ರು ಹೇಗೆ ಏನಂತ. ಸೊ ಅದಕ್ಕೆ ನೋಡಿ ಇಲ್ಲಿ ರೆಸ್ಟ್ ಮಾಡೋಕ್ಕೆ ಅಂತ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಮತ್ತೆ ಅಲ್ಲಿ ಲಡ್ಡು ಕೂಡ ತೊಗೊಳಕ್ಕೆ ಕ್ಯೂ ಹತ್ತಬೇಕಾಯ್ತು. ಸೊ ಇಲ್ಲಿ ನೋಡಿ ನನ್ನ ಮಗ ಎಲ್ಲರ ಹತ್ರ ನೀರು ಮತ್ತು ಅಲ್ಲಿ ಎಲ್ಲ ಅವರು ಲಡ್ಡು ತೊಗೊಂಡು ಬಂದು ಕೂತ್ಕೊಂಡಿದ್ರು. ಅವ್ರ ಹತ್ರ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಓಡಾಡ್ಕೊಂಡೇ ಇದ್ದ ಇಲ್ಲಿ ಅವನು. ಸೊ ಇದು ಇವಾಗಿತ್ತು ನಂದು ತಿರುಪತಿ ಜರ್ನಿ. ಆ್ಯಂಡ್ ನೀವು ಕೂಡ ಹೋಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದೇ ಥರ ವಿಡಿಯೋಗೋಸ್ಕರ ನನಗೆ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ